ಹಾಯ್ ಬೆಂಗಳೂರು, ನಾನು ಸುಬ್ರಹ್ಮಣ್ಯ ಒರಾಯನ್ ಗ್ರೂಪ್ಸ್ ಇಂದ ಮಾತಾಡ್ತಾ ಇರುವಂತದ್ದು. ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದು ನಮ್ದು ಒರಾಯನ್ ಹೆಬಿಟೇಟ್ ಸಿಟಿ ಅಂತ ಅಂದ್ಬಿಟ್ಟು ಇದು ನಮ್ದು ಇನ್ನೊಂದು ಪ್ರಾಜೆಕ್ಟ್. ಸಂಡೇ ಇದು ಬಂದು ಲಾಂಚ್ ಆಗ್ತಾ ಇದೆ, ಮೆಗಾ ಲಾಂಚ್ ನಡೀತಾ ಇದೆ. ಇದು ಬಂದು 90 ಪ್ಲಾಟ್ಗಳ ಅವೈಲಬಿಲಿಟಿ ಇದೆ. ಎಲ್ಲವೂ ಸಹ ವಿಲ್ಲಾ ಪ್ಲಾಟ್ಗಳಾಗಿರುವಂಥದ್ದು. ಇಲ್ಲಿ ಎಲ್ಲ 30-40, 20-40, 30-50 ಎಲ್ಲ ಡೈಮೆನ್ಷನ್ ಸಿಕ್ಕುವಂತ ಇದೊಂದು ಅದ್ಭುತವಾಗಿರೋ ಪ್ರಾಜೆಕ್ಟ್. ಇದು ಬಂದಿರೋದು ರಾಜನಕುಂಟೆ, ಯಲಹಂಕದಿಂದ ರಾಜನಕುಂಟೆ ಬಿಟ್ಟು ಮುಂದೆ ಬಂದ್ರೆ ಫಸ್ಟ್ ಟೋಲ್ ಇದೆ. ಆ ಟೋಲ್ ಇಂದ ಜಸ್ಟ್ 2 ಕಿಲೋಮೀಟರ್ಸ್ ಅಲ್ಲಿ ನಿಮಗೆ ಇದು ಪ್ರಾಜೆಕ್ಟ್ ಲೊಕೇಶನ್ ಲೊಕೇಟ್ ಆಗಿದೆ. ಇಲ್ಲಿಂದ ಮುಂದೆ ಹೋದ್ರೆ ನಿಮಗೆ ಬಂದು ದೊಡ್ಡಬಳ್ಳಾಪುರ ಸಿಗುತ್ತೆ. ಸೊ ಈ ಲೊಕೇಶನ್ ಇರುವಂತದ್ದು. ಇದರ ಪ್ರೈಸ್ ಬಂದ್ಬಿಟ್ಟು 5,999 ರೂಪಾಯಿ ಇದೆ. ಈ ಸಂಡೆ ಬಂದು ಸ್ಪೆಷಲ್ ಆಫರ್ ಇದೆ. ಮತ್ತೆ ಈ ಸಂಡೆ ಬಂದು ಪ್ರತಿಯೊಬ್ಬರ ಮನೆಗಳು ಕಸ್ಟಮರ್ ಮನೆಗೆ ನಾವು ಫ್ರೀ ಕ್ಯಾಬ್ ಫೆಸಿಲಿಟಿಯನ್ನ ಕೊಡ್ತಾ ಇದೀವಿ. ಯಾರು ಇಂಟ್ರೆಸ್ಟ್ ಇರೋರು ಬಂದು ನೋಡಿ ಎಲ್ಲಾ ಕಸ್ಟಮರ್, ಯಾಕೆಂತಂದ್ರೆ ಬೆಸ್ಟ್ ಆಫರ್ ಅನ್ನ ನಾವು ಕೊಡ್ತಾ ಇದೀವಿ ಸಂಡೆ ಬಂದ್ಬಿಟ್ಟು. ಸೊ ಒಳ್ಳೆ ಟೈಮು ಇನ್ವೆಸ್ಟ್ ಮಾಡೋದಕ್ಕೆ, ಮನೆ ಕಟ್ಟೋದಕ್ಕೆ ಗ್ರಾಬ್ ಮಾಡಿ ಈ ಒಂದು ಅವಕಾಶನ ಪ್ರತಿಯೊಬ್ಬರು. ಯಾಕೆ ಅಂತಂದ್ರೆ ಇದು ಬಂದು ಬೆಂಗಳೂರು ನಾರ್ತ್. ಸೊ ನಿಮ್ಗೆ ಎಷ್ಟು ನೀವು ಇನ್ವೆಸ್ಟ್ ಮಾಡ್ತೀರಾ ಅದ್ರ ಮೇಲೆ ಅಪ್ರಿಸಿಯೇಷನ್ ಎಲ್ಲ ಇರುತ್ತೆ. ಸೊ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆ. ಒನ್ ಮೋರ್ ಥಿಂಗ್, ಇದು ಹೈವೇಗೆ ಅಟ್ಯಾಚ್ ಆಗಿರುವಂತದ್ದು. ಇದು ಹೈವೇಗೆ ಅಟ್ಯಾಚ್ ಆಗಿರುವಂತಹ ಒಂದು ಪ್ರಾಜೆಕ್ಟ್ ಆಗಿರೋದ್ರಿಂದ ಇದು ತುಂಬಾ ಒಳ್ಳೆ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಲ್ಲ ಮನೆ ಕಟ್ಟೋದಕ್ಕೆ ಅದ್ಭುತವಾಗಿರುವಂತಹ ಒಂದು ಜಾಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಸೈಟ್ ಅಲ್ಲಿ ನೀವು ಪ್ರಾಜೆಕ್ಟ್ ಒಳಗೆ ಎಂಟ್ರಿ ಆಗ್ತಿದ್ದ ಹಾಗೇನೆ ನೋಡಿ, ಇದು 60 ಅಡಿ ಇರುವಂತಹ ರೋಡ್. ನೀವು ಯಾವುದೇ ಪ್ರಾಜೆಕ್ಟ್ ಹೋದ್ರೆ ನೀವು ಬರೋದು 30 ಅಡಿ 40 ಅಡಿ ರೋಡ್ ಇರುತ್ತೆ. ಆದ್ರೆ ಇಲ್ಲಿ 60 ಅಡಿ ರೋಡ್ ಇದೆ. ನಿಮ್ಗೆ ಒಂದ್ಸಾರಿ ಅದನ್ನೆಲ್ಲದನ್ನು ಒಂದ್ಸಾರಿ ಜೂಮ್ ಮಾಡಿ ತೋರಿಸಿ. ಇಲ್ಲಿ ನೋಡಿ, ನೀವು ಬಂದ್ರೆ ಎಲ್ಲ ರೆಡಿ ಇರುವಂತಹ ಇದು ಪ್ರಾಜೆಕ್ಟ್. ಪ್ಲಾಟ್ ನಂಬರ್ 79 ಹತ್ರ ಈಗ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನೋಡಿ, ನಿಮ್ಗೆ ಎಲೆಕ್ಟ್ರಿಸಿಟಿ ಬಂದಾಗಿದೆ, ಇಲ್ಲಿ ವಾಟರ್ ಕನೆಕ್ಷನ್ ಬಂದಿದೆ. ರೈನ್ ವಾಟರ್ ಹೋಗಿರುವಂತದ್ದು ಇದು. ಅದಕ್ಕೆ ಸೆಪರೇಟ್ ಪಿಟ್ ಇದೆ. ಮತ್ತೆ ಚೇಂಬರ್, ಮತ್ತೆ ಅಂಡರ್ ಗ್ರೌಂಡ್ ಹೋಗೋದಕ್ಕೆ ಅದಕ್ಕೆ ಬೇರೆ ಚೇಂಬರ್. ಪ್ರತಿಯೊಂದನ್ನು ಇಲ್ಲಿ ಎಲ್ಲವೂ ರೆಡಿ ಆಗಿರುವಂತದ್ದು. ಅಮ್ಯುನಿಟೀಸ್ ಯಾವುದು ಪೆಂಡಿಂಗ್ ಇಲ್ಲ. ಆಲ್ರೆಡಿ ನೋಡಿ, ಇಲ್ಲಿ ಬಂದ್ಬಿಟ್ಟು ನಮ್ದು ಎಲೆಕ್ಟ್ರಿಸಿಟಿ ಎಲ್ಲ ಟ್ರಾನ್ಸ್ಫಾರ್ಮರ್ ಇಂದ ಎಲ್ಲ ಪ್ರತಿಯೊಂದು ಆಲ್ರೆಡಿ ಅಪ್ಡೇಟ್ ಆಗಿದೆ, ಎಲ್ಲ ಇನ್ಸ್ಟಾಲ್ ಆಗಿದೆ. ಆಲ್ರೆಡಿ ಬಂದು ನೋಡಿ, ಇದು ನೀವು ಹಿಂಗೆ ಮುಂದೆ ಬಂದ್ರೆ ನಿಮಗೆ ಕಾಣುತ್ತೆ ಸ್ಟ್ರೀಟ್ ಲೈಟ್. ಇಲ್ಲೇ ನೋಡಿ ಇದೆ ಸ್ಟ್ರೀಟ್ ಲೈಟ್. ಈ ಸ್ಟ್ರೀಟ್ ಲೈಟ್ ಬಂದು ಯಾವ್ದ್ರಿಂದ ಬರ್ತಾ ಇರೋದು? ಇದು ಬೆಳಕು ಬರ್ತಿರೋದು ಸೋಲಾರ್ ಇಂದ ಸ್ಟ್ರೀಟ್ ಲೈಟ್ ಇದೆ. ನೀವು ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸ್ ಬರೋದಿಲ್ಲ. ಇದು ಬಿಟ್ಟು ಮತ್ತೆ ನಿಮಗೆ 5 ಫೀಟ್ ಇರುವಂತ ಒಂದು ಫುಟ್ಪಾತ್ ನ ಇಲ್ಲಿ ಅರೇಂಜ್ ಮಾಡಿದೀವಿ. ಎಷ್ಟು? 5 ಫೀಟ್ ಇದೆ. 5 ಫೀಟ್ ಇರುವಂತ ಫುಟ್ಪಾತ್ ಇದೆ. ಇಂಡಿಯಾ ಪ್ರಾಜೆಕ್ಟ್ ಆಗಿರೋದ್ರಿಂದ. ಸೊ ನಾವ್ ಇಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ನೋಡಿ, ರೀಸನ್ ಇಲ್ಲೆಲ್ಲ ಇದೆ. ಇದು ಬಂದು ನಿಮ್ಗೆ 72 ಲ್ಯಾಕ್ಸ್ ಸಿಗ್ತಾ ಇದೆ. ಏನು ಫ್ಲಾಟ್ ಬಂದ್ಬಿಟ್ಟು 1200 ಸ್ಕ್ವೇರ್ ಫೀಟ್, ಬರೀ 72 ಲ್ಯಾಕ್. ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಇಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡಬೇಕು, ಹೆಂಗ್ ಪ್ರಾಫಿಟ್ ಬರುತ್ತೆ ಅಂತ ರೀಸನ್ ಇಲ್ಲಿದೆ ನೋಡಿ. ಏನಿದೆ, BMRDA ಈ ಖಾತಾ ಅಂದಕ್ಕೆ ಪ್ರತಿಯೊಂದು ಸೈಟ್ಗೂ ಈ ಖಾತಾ ಇದೆ. ನಿಮಗೆ 90% ತನಕ ಲೋನ್ ಆಗುತ್ತೆ. ಎಷ್ಟು? 90% ತನಕ ನಿಮ್ಗೆ ಲೋನ್ ಆಗುತ್ತೆ. ಸೊ ಇದು BMRDA ಈ ಖಾತಾ ಅಂತಂದ್ರೆ ಆ ಒಂದು ಟೈಟಲ್ ಸೂಪರ್ ಆಗಿದೆ. ಡಾಕ್ಯುಮೆಂಟ್ ಫಸ್ಟ್ ಕ್ಲಾಸ್ ಡಾಕ್ಯುಮೆಂಟ್, ಹೈ ಪ್ರೊಫೈಲ್ ಡಾಕ್ಯುಮೆಂಟ್ ಅಂತ BMRDA ಪ್ರಾಜೆಕ್ಟ್ ನಾವು ಕನ್ಸಿಡರ್ ಮಾಡ್ತೀವಿ. ಯಾವುದೇ ಅಡ್ವೊಕೇಟ್ ಹತ್ರ ತಗೊಂಡೋಗಿ ಏನಿದೆ ಡಾಕ್ಯುಮೆಂಟ್ ಅದು ನೋಡಿದಕ್ಕೆ BMRDA ಓಕೆ ತಗೊಂಡೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆ ಮಟ್ಟಿಗೆ ಇರುವಂತದ್ದೇ BMRDA ಪ್ರಾಜೆಕ್ಟ್ ಅಂದ್ರೆ. ಇದರಲ್ಲಿ ನಿಮ್ಗೆ ಈ ಖಾತಾ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಿಯರ್ ಟೈಟಲ್. ಈ BMRDA ಅಂದಾಗಲೇ ಕ್ಲಿಯರ್ ಟೈಟಲ್ ಬಂದ್ಬಿಟ್ಟಿರುತ್ತೆ. ಸೊ ಇದು ಸೂಪರ್ ಆಗಿರೋ ಡಾಕ್ಯುಮೆಂಟ್, ಅಂದ್ರೆ ಹೈ ಕ್ವಾಲಿಫೈಡ್ ಡಾಕ್ಯುಮೆಂಟ್ ಅಂತ ಅಂದ್ಬಿಟ್ಟು ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಹೈ ಅಪ್ರಿಸಿಯೇಷನ್. ಯಾವಾಗ ನೋಡಿ, ನಿಮ್ಗೆ ಎಲ್ಲಾದ್ರಲ್ಲೂ ಇಂಜಿನಿಯರಿಂಗ್ ಅಲ್ಲಿ ನೀವು ಒಳ್ಳೆ CPG ತಗೊಂಡಿರ್ತೀವಿ, ನಿಮ್ಗೆ ಏನ್ ಬರುತ್ತೆ, ಒಳ್ಳೆ ಕೆಲಸ ಸಿಕ್ಕತ್ತಲ್ಲ. ಹಂಗೆ ಒಳ್ಳೆ ಕ್ಲಿಯರ್ ಟೈಟಲ್ ಇದೆ ಅಂದ ತಕ್ಷಣ ಅದಕ್ಕೆ ಒಳ್ಳೆ ಅಪ್ರಿಸಿಯೇಷನ್ 100% ಸಿಕ್ಕುತ್ತೆ. ಅದ್ರಲ್ಲಿ ಮಾತಾಡೋ ಹಂಗೆ ಇಲ್ಲ. ಇಲ್ಲಿ ರೇಷಿಯೋ ಪ್ರಕಾರ 3 to 4 ಇಯರ್ಸ್ ಅಲ್ಲಿ 100ಗೆ 100% ಅಪ್ರಿಸಿಯೇಷನ್ ಆಗುತ್ತೆ. ಇದು ನಮ್ಮ ಒರಾಯನ್ ಕಂಪನಿ ಏನಿದೆ ಅದು ಕ್ಯಾಲ್ಕುಲೇಟ್ ಮಾಡಿರೋ ಒಂದು ಅನಾಲಿಟಿಕಲ್ 100% ಅಪ್ರಿಸಿಯೇಷನ್ ವಿತಿನ್ 3 to 4 ಇಯರ್ಸ್. ನೆಕ್ಸ್ಟ್, ಇದು ಏನಕ್ಕೆ ಹೈ ರೆಂಟಲ್ ಯೀಲ್ಡ್ಸ್ ಅಂತಂದ್ರೆ, ಇಲ್ಲಿ ನೋಡಿ ಒಂದು ಉದಾಹರಣೆ ಕೊಡ್ತೇನೆ. ಒಂದು ಝೂಮ್ ಮಾಡಿ ಅಲ್ಲಿ ಆಲ್ರೆಡಿ ಮನೆ ಕಟ್ಟಿ 3 ಫ್ಲೋರ್ ನ ಬಾಡಿಗೆಗೆ ಕೊಟ್ಟಿದ್ದಾರೆ. ಸೊ ರೆಂಟಲ್ ಇನ್ಕಮ್, ನೀವು ಜಸ್ಟ್ ಕೆಳಗಡೆ ನೀವು ವಾಸ ಇದ್ದು ಮೇಲ್ಗಡೆ ನೀವು ಮನೆ ಕಟ್ಕೋತೀರಾ, ಅದಕ್ಕೆ ಅದ್ಭುತವಾಗಿ ರೆಂಟಲ್ ಇನ್ಕಮ್ ಬರುತ್ತೆ. ನಿಮಗೆ ಯಾವುದೇ EMI ಕಟ್ಟಕ್ಕೆ ಪ್ರಾಬ್ಲಮ್ ಇರೋದಿಲ್ಲ. ಇದು ಮೇಜರ್ ಆಗಿ ಯೋಚನೆ ಮಾಡಬೇಕಾಗಿರೋದು ಒಬ್ಬ ಕಸ್ಟಮರ್. ನೆಕ್ಸ್ಟ್, ಸೆಕ್ಯೂರ್. ಏನು ಇವಾಗ ಇನ್ವೆಸ್ಟ್ ಮಾಡ್ತಿದ್ದೀರಾ, ಇದು ಸೆಕ್ಯೂರ್ ಆಗಿರುತ್ತೆ. ಯಾಕೆ ಸೆಕ್ಯೂರ್ ಆಗಿರುತ್ತೆ? ನಾವು ಫಸ್ಟ್ ಆಫ್ ಆಲ್ ನಾವು ಲೋನ್ ತಗೊಂಡಿರ್ತೀವಿ. ಸೊ ಬ್ಯಾಂಕು ನಿಮ್ದು ಕರೆಕ್ಟ್ ಆಗಿದೆ ಡಾಕ್ಯುಮೆಂಟ್ ಅಂತ ಅವ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ಬಂದು ನಮ್ದು ಟೈಟಲ್, ಕ್ಲಿಯರ್ ಟೈಟಲ್ BMRDA ಇರೋದ್ರಿಂದ ಸೆಕ್ಯೂರ್ ಆಗಿರುತ್ತೆ. ಡಾಕ್ಯುಮೆಂಟ್ ಸೆಕ್ಯೂರ್ ಆಗಿದ್ರೆ ಸೈಟ್ ಸೆಕ್ಯೂರ್ ಆಗಿದ್ರೆ ಮನೆ ಸೆಕ್ಯೂರ್ ಆಗಿದ್ರೆ ನಾನ್ ಸೆಕ್ಯೂರ್.
ಅಂದ್ರೆ ಕಸ್ಟಮರ್ ಸೆಕ್ಯೂರ್ ಆಗಿರ್ತಾರೆ ಅನ್ನೋದು ಇಲ್ಲಿ ಬರೋ ಅಂತ ಇದು ಇನ್ವೆಸ್ಟ್ಮೆಂಟ್ ಯಾಕೆ ಮಾಡಬೇಕು ಅಂತ. ಇಲ್ಲಿ ನಿಮಗೆ ಫ್ರೀಡಮ್ ಟು ಬಿಲ್ಡ್ ಯುವರ್ ಡ್ರೀಮ್ ಹೋಮ್ ಅಂದ್ರೆ ನಿಮಗೆ ನಾನು ಏನೋ ಒಂದು ಕೊಡ್ತೀನಿ, ಏನೋ ಒಂದು ಪ್ಲಾನ್ ಕೊಡ್ತೀನಿ, ಅದರ ಪ್ರಕಾರ ಕಟ್ಸಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಇದು ವಿಲ್ಲಾ ಫ್ಲಾಟ್ಸ್. ಆದ್ರೆ ನೀವ್ ಏನ್ ಹೇಳ್ತೀರಾ, ನೀವ್ ಹೇಗೆ ಇಷ್ಟಪಡ್ತೀರಾ, ನೀವೇನ್ ಪ್ಲಾನ್ ಕೊಡ್ತೀರಾ ಆ ಪ್ಲಾನ್ ಪ್ರಕಾರ ಕಟ್ಕೊಡ್ತೀನಿ ಹೊರತು ಕ್ವಾರ್ಟರ್ಸ್ ಅಲ್ಲಿ ಕಟ್ಸೋ ತರ 5 ಮನೆ ಒಂದೇ ತರ ಇರಬೇಕು, ಒಂದೇ ಕಡೆ ಬೆಡ್ರೂಮ್, ಒಂದೇ ಕಡೆ ಕಿಚನ್, ಆ ತರ ಇಲ್ಲ. ನೀವು ಯಾವ ರೀತಿ ನೀವು ಇಷ್ಟಪಡ್ತೀರಾ ಆ ರೀತಿ ನಾನು ಮನೆ ಕಟ್ಟಿಸ್ಕೊಡ್ತೀನಿ. ನಮ್ದೇ ವರಾಯನ್ ಗ್ರೂಪ್ ಕನ್ಸ್ಟ್ರಕ್ಷನ್ ಇದೆ, ನಾನು ಅದರಲ್ಲಿ ಮಾಡಿಸ್ಕೊಡ್ತೀನಿ. ವೆರಿ ಬೆಸ್ಟ್ ಕ್ವಾಲಿಟಿ ಅಂಡ್ ವೆರಿ ವೆರಿ ಸಸ್ತಾ ರೇಟ್ ಅಲ್ಲಿ ನಿಮಗೆ ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಡ್ತೀವಿ. ಸೊ ನೆಕ್ಸ್ಟ್ ಇದು ಬಂದು ಟ್ರಾನ್ಸ್ಫಾರ್ಮೇಶನ್ ಟುಡೇಸ್ ಇನ್ವೆಸ್ಟ್ಮೆಂಟ್ ಇನ್ ಟು ಟುಮಾರೋಸ್ ಫ್ಯಾಮಿಲಿ ಲಿಗಸಿ. ಮೀನ್ಸ್ ಇವತ್ತೇನು ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ, ಇನ್ ಫ್ಯೂಚರ್ ನಿಮಗೆ ಅದ್ಭುತವಾದ, ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಅದ್ಭುತವಾದ ರಿಟರ್ನ್ಸ್ ಬರುತ್ತೆ. ನೀವು ತುಂಬಾ ಚೆನ್ನಾಗಿ ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ನೀವು ಪಟ್ಟಿರೋ ಏನು ಕಷ್ಟ ಇದೆ ಲೈಫಲ್ಲಿ ನಿಮ್ಮ ಮಕ್ಕಳು ಪಡೆದೇ ಇರೋದಕ್ಕೆ ಇದೆಲ್ಲ ನೀವು ಮಾಡ್ಕೋತಾ ಇದ್ದೀರಾ. ಸೊ ಇಲ್ಲಿ ಏನ್ ಇನ್ವೆಸ್ಟ್ ಮಾಡ್ತೀರಾ, ಫ್ಯೂಚರ್ ನಿಮ್ಮ ಮಕ್ಕಳಿಗೆ ತುಂಬಾ ಅದ್ಭುತವಾಗಿರುತ್ತೆ. ನೀವು ತುಂಬಾ ಚೆನ್ನಾಗಿ ಇಲ್ಲಿ ಬದುಕಿ ಬಾಳಬಹುದು. ನೆಕ್ಸ್ಟ್ ವೆರಿ ಸಿಂಪಲ್, BMRD ಅಂದ್ರೆ ಎಲ್ಲ ಬ್ಯಾಂಕಲ್ಲೂ ಲೋನ್ ಸಿಗುತ್ತೆ, ನಥಿಂಗ್ ಟು ವರಿ. ಇಷ್ಟೇ, ವೆರಿ ಸಿಂಪಲ್. ಯಾವುದೇ ಕಾರಣಕ್ಕೂ ಈ ಸಂಡೇ ಬಂದ್ಬಿಟ್ಟು ಈ ಚಾನ್ಸ್ ನ ಮಿಸ್ ಮಾಡ್ಕೊಳ್ಳದೆ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವರು ಬಂದು ಇನ್ವೆಸ್ಟ್ ಮಾಡಿ, ಏನಿದೆ ನಿಮ್ಮ ಮನಸ್ಸಲ್ಲಿ ಏನ್ ಡ್ರೀಮ್ ಇದೆ ಅದನ್ನ ಸಕ್ಸಸ್ಫುಲ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಈ ಒಂದು ಇದರಲ್ಲಿ ಮೀಡಿಯಾದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ.